ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ತಲೆ ಬಾಚ್ಕೊತಿರ್ತಾರೆ. ಅಲ್ಲಿಗೆ ಧನಲಕ್ಷ್ಮಿ ಬಂದು ಮೇಡಮ್ ಅವರೇ ತಗೊಳ್ಳಿ ಕಾಫಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅದಕ್ಕೆ ನೀವು ಯಾಕೆ ಕಾಫಿ ತರೋಕೆ ಹೋದ್ರಿ? ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ನಾನೇ ಕಾಫಿ ಮಾಡ್ತಿದ್ದೆ. ತಲೆ ನೋಡಿ ಎಷ್ಟು ಸಿಕ್ಕಾಗಿದೆ ನಂದು, ಆದಷ್ಟು ಬೇಗ ಪಾರ್ಲರ್ಗೆ ಹೋಗಿ ಸ್ಪಾ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅಲ್ಲಿಗೆ ಬಂದು ಮೇಡಮ್ ಅವರೇ ಪಾರ್ಲರ್ ಅಂತ ಹೇಳ್ತಿದ್ರಲ್ಲ, ಯಾವ ಪಾರ್ಲರು ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ ಮಿಲ್ಕ್ ಪಾರ್ಲರ್ ಅತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅಂದರೆ ಗುಂಗುರು ಕೂದಲನ್ನ ಐರನ್ ಮಾಡಿರೋ ಥರ ಮತ್ತು ನೆಟ್ಗಿರೋ ಕೂದಲನ್ನ ಗುಂಗುರು ಕೂದಲು ಮಾಡ್ತಾರಲ್ಲ ಆ ಪಾರ್ಲರಾ ಅಂತ ಕೇಳ್ತಾರೆ. ಹೌದು ಅತ್ತೆ, ಯಾಕೆ ನೀವು ಹೋಗ್ಬೇಕಾ ಅಂತ ಧನಲಕ್ಷ್ಮಿ ಕೇಳ್ತಾರೆ. ಆಗ ಶ್ರಾವಣಿ ನಗ್ತಿರ್ತಾರೆ. ಆಗ ಕಾಂತಮ್ಮ ನೋಡೆ ಶ್ರಾವಣಿ ಮೇಡಮ್ ಅವರು ಎಷ್ಟು ಚೆನ್ನಾಗಿ ನಾಚ್ಕೊತಿದ್ದಾರೆ. ಅಲ್ಲ ಮೇಡಮ್ ಅವರೇ, ಹೆಣ್ಮಕ್ಳಿಗೆ ಹೊಗಳಿಕೆ ಅಂತಂದರೆ ಸಾಕು ಮುಖ ಹೂನಂತೆ ಅರಳುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಹೌದು ಕಾಂತಮ್ಮವರೇ, ಹೆಣ್ಮಕ್ಳು ಗುಣನೇ ಅದಲ್ವಾ, ಅಷ್ಟಕ್ಕೂ ನಿಮ್ಮ ಮುಖ ಕೂಡ ಇತ್ತೀಚೆಗೆ ತುಂಬಾ ಪಳಪಳ ಅಂತ ಹೊಳಿತಿದೆ, ನಿಮಗೂ ಹೋಗಲಿಕ್ಕೆ ಜಾಸ್ತಿ ಆಗಿರಬೇಕಲ್ವಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅಯ್ಯೋ ಬಿಡಿ ಮೇಡಮ್ ಅವರೇ, ಹಾದಿ ಬೀದಿಲಿ ಹೋಗೋ ಪಡ್ಡೆ ಹೈಕ್ಲೆಲ್ಲ ನನ್ನನ್ನು ತಿರುಗಿ ತಿರುಗಿ ನೋಡ್ತಿರ್ತಾರೆ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಬರೀ ತಿರುಗಿ ನೋಡ್ತಾರೋ ಇಲ್ಲ ಅಂತಂದರೆ ಹಿಂದೆ ಹಿಂದೆ ಬರ್ತಾರೋ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಸಾಕು ಸುಮ್ಮನಿರೆ ನೀನು ಮೇಡಮ್ ಅವರೇ, ನನ್ನೂ ಕೂಡ ಪಾರ್ಲರ್ಗೆ ಕರ್ಕೊಂಡೋಗಿ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಯಾಕೆ ಕಾಂತಮ್ಮವರೇ, ನೀವು ಕೂಡ ಇದನ್ನೆಲ್ಲ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ ಅಲ್ಲ ಅತ್ತೆ, ನೀವು ಕೂಡ ಕೂದಲಿಗೆ ಸ್ಪಾ ಮಾಡಿಸಿ ಮಾವನ್ನ ಅದರಲ್ಲಿ ಕಳೆದೋಗೋ ಥರ ಮಾಡಬೇಕಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ನಿಮ್ಮ ಮಾವ ಕಳೆದೋಗಿದ್ದು ನನ್ನ ಕೂದಲು ನೋಡಿ ಅಲ್ಲ, ನನ್ನ ಕೂಗಾಟ ನೋಡಿ. ಮೇಡಮ್ ಅವರೇ ಏನು ಗೊತ್ತಾ, ಇತ್ತೀಚೆಗೆ ಕೆಲವು ಹೆಂಗಸರು ರೀಲ್ಸ್ ಮಾಡಿ ತುಂಬಾ ಫೇಮಸ್ ಆಗ್ತಿದ್ದಾರೆ ಗೊತ್ತಾ, ಅದೇ ರೀತಿ ನಾನು ಚೆಂದ ಕಾಣಿಸ್ಬೇಕು, ಹಾಗೆ ವೈರಸ್ ಆಗಬೇಕು ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅಯ್ಯೋ ಅತ್ತೆ, ಅದು ವೈರಸ್ ಅಲ್ಲ ವೈರಲ್ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಆಯಿತು ಬಿಡೆ, ವೈರಸ್ ಆದ್ರೇನು ವೈರಲ್ ಆದ್ರೇನು ಒಟ್ಟಿನಲ್ಲಿ ನಾನು ಕೂಡ ಫೇಮಸ್ ಆಗಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದಾದಮೇಲೆ ಸರಿ ಸರಿ ನನಗೆ ಯಾಕೋ ತಲೆನೋವ್ತಿದೆ, ಈ ಕಾಫಿನ ತೊಗೊಂಡು ಹೋಗ್ತೀನಿ ಅಂತ ಕಾಂತಮ್ಮ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅತ್ತೆ, ನಿಮಗೆ ಕಾಫಿ ಬೇಕಿತ್ತು ಅದಕ್ಕೆ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತಾಡಿದ್ರ, ಸರಿ ಸರಿ ಶ್ರಾವಣಿ ಮೇಡಮ್ ಅವರೇ ಬನ್ನಿ ನಿಮ್ಗೆ ನಾನು ತಲೆ ಬಾಚ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುಬ್ಬು ಮತ್ತು ನಂದಿನಿ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶ್ರಾವಣಿ ಬನ್ನಿ ಆಂಟಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅಯ್ಯೋ ಶ್ರಾವಣಿ ಮೇಡಮ್, ನೀವು ಅವ್ರನ್ನ ಆಂಟಿ ಅಂತ ಕರಿಬಾರ್ದು, ಅಮ್ಮ ಅಂತ ಕರಿಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಸುಬ್ಬು ಅಮ್ಮೋರೆ, ಕಾಂತಮ್ಮತ್ತೆಗೆ ನಿಮ್ಮ ಬಗ್ಗೆ ಏನಾದರೂ ಸತ್ಯ ಗೊತ್ತಾಗೋಯ್ತಾ ಅಂತ ಕೇಳ್ತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಸುಬ್ಬು ಅಂತ ನಂದಿನಿ ನಿಧಾನಕ್ಕೆ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅಲ್ಲ ಅತ್ತೆ, ಮೇಡಮ್ ಅವ್ರು ಯಾಕೆ ಇವ್ರನ್ನ ಅಮ್ಮ ಅಂತ ಕರಿಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಕಾಂತಮ್ಮ ಅಲ್ವೇ ದನ, ಅವ್ರನ್ನ ಒಂದು ಸರಿ ನೋಡು, ಅವ್ರಿಗೇನು ವಯಸ್ಸಾಗಿದೆಯಾ ಆಂಟಿ ಅಂತ ಕರೆಯೋಕ್ಕೆ, ಎಷ್ಟು ಮುದ್ದಾಗಿ ಇನ್ನೂ ಯಂಗಾಗಿ ಕಾಣಿಸ್ತಿದ್ದಾರೆ. ಆದರೂ ಈಗಿನ ಕಾಲದ ಕೆಲವು ಹೆಣ್ಮಕ್ಳಿಗೆ ಆಂಟಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ, ಅಮ್ಮ ಅಂತ ಕರೆದ್ರೆ ಖುಷಿಯಾಗುತ್ತೆ ಅಲ್ವಾ ಪಾಟೀಲಕ್ಕ ಅಂತ ಕೇಳ್ತಾರೆ. ಆಗ ನಂದಿನಿ ಹೌದು ಅಂತ ತಲೆ ಆಡಿಸ್ತಾರೆ. ಆಗ ಸುಬ್ಬು ಇಷ್ಟು ಜನ ಕಾಂತಮ್ಮತ್ತೆ, ನಾನು ಏನೇನೋ ಅಂದ್ಕೊಂಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಕಾರ್ತಿಕೇಯ ನೀನು ಏನೇನೋ ಅಂದ್ಕೊಬೇಡ, ನನಗೆ ಇನ್ನೂ ಏನೇನೇನೇನೋ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಗಾಬರಿಯಿಂದ ಇನ್ನೂ ಏನು ಗೊತ್ತು ಕಾಂತಮ್ಮತ್ತೆ ಅಂತ ಕೇಳ್ತಾರೆ. ಆಗ ಕಾಂತಮ್ಮವರು ನಮ್ಮ ಜಾನಕಿ ಪಾಟೀಲಕ್ಕ ಈ ಮನೆಗೆ ಬಂದಾಗ ಶ್ರಾವಣಿ ಮೇಡಮ್ ಅವರು ಅವ್ರನ್ನ ಏನಂತ ಕರೆದ್ರು, ಅಮ್ಮ ಅಂತ ತಾನೇ, ಹೀಗಿರುವಾಗ ಇವಾಗ ಯಾಕೆ ಆಂಟಿ ಅಂತ ಕರಿಬೇಕು ಅಂತ ಕೇಳ್ತಾರೆ. ಆಗ ನಂದಿನಿಯವರು ಶ್ರಾವಣಿ ಬಗ್ಗೆ ಏನೋ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ವೀರು ಅಲ್ಲ ಜಾನಕಿ ಅವರು ಬೇಕು ಬೇಕು ಅಂತಲೇ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರಾ, ಇಲ್ಲ ಅಂತಂದರೆ ನಂಬರ್ ಏನಾದರೂ ಚೇಂಜ್ ಮಾಡಿದ್ದಾರಾ, ಅವ್ರು ತಾನೇ ಇನ್ನೇನು ಮಾಡ್ತಾರೆ, ನಾವು ಅವ್ರಿಗೆ ತುಂಬಾ ಅವಮಾನ ಮಾಡಿದ್ದೀವಿ ಅಂತ ಅನಿಸುತ್ತೆ. ಮೊದಲೇ ಅವ್ರದ್ದು ತುಂಬಾ ಸೂಕ್ಷ್ಮ ಸ್ವಭಾವ, ಅದು ಅಲ್ಲದೆ ಸ್ವಾಭಿಮಾನಿ ಕೂಡ, ಅವ್ರು ತಾನೇ ಇನ್ನೇನು ಮಾಡ್ತಾರೆ. ಒಟ್ಟಿನಲ್ಲಿ ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ ಅಂತ ಅವ್ರಿಗೆ ಹೇಳಬೇಕಾಗಿತ್ತು, ಆದರೆ ಹೇಗೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬಂದು ಯಜಮಾನ್ರೆ ಗ್ರೀನ್ ಟೀ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ವೀರು ಖುಷಿಯಿಂದ ಗ್ರೀನ್ ಟೀ ತಂದಿದ್ಯಾ, ಏನು ಜಾನಕಿ ಅವ್ರು ಬಂದ್ರೆ ಅವರೇನ ಮಾಡಿ ಇದನ್ನ ಏನಂತ ಕೊಟ್ಟು ಕಳಿಸಿರೋದು ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಇಲ್ಲ ಯಜಮಾನ್ರೆ, ಜಾನಕಿ ಅವರು ಬಂದಿಲ್ಲ ಅಂತ ಹೇಳ್ತಾರೆ. ವೀರಿಗೆ ಬೇಜಾರಾಗುತ್ತೆ. ಮತ್ತು ನೀನು ಗ್ರೀನ್ ಟೀ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಯಜಮಾನ್ರೆ ಅವ್ರು ನನಗೆ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ, ಮುಂದೆ ಒಂದು ದಿನ ನಾನು ಇಲ್ಲದೆ ಇದ್ದಾಗ ನೀನೇ ಈ ಕೆಲಸ ಎಲ್ಲ ಮಾಡಬೇಕು ಅಂತ, ನಿಮಗೆ ಯಾವಾಗ ಯಾವಾಗ ಕಾಫಿ ಟೀ ಕೊಡಬೇಕು, ಅದಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು, ಯಾವ ಥರ ಪಲ್ಯ ಮಾಡಬೇಕು, ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು, ಅಡುಗೆ ಯಾವ ಥರ ಮಾಡಬೇಕು, ಇದೆಲ್ಲನೂ ಕೂಡ ಪಟ್ಟಿ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ವೀರು ಅವರು ಎಷ್ಟು ಒಳ್ಳೆಯವರು,
ಹೋಗೋಕ್ಕೂ ಮುಂಚೆ ಎಲ್ಲನೂ ಮಾಡಿ ಹೋಗಿದ್ದಾರೆ. ಆದರೆ ನಾನು ಅವ್ರಿಗೆ ಏನು ಮಾಡಿದೆ, ಒಂದು ಅವಮಾನ ಮಾಡಿದೆ, ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸ್ದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಯಜಮಾನ್ರೆ, ಗ್ರೀನ್ ಟೀನ ಬಿಸಿ ಬಿಸಿ ಇರೋವಾಗಲೇ ಕುಡಿಬೇಕಂತೆ, ಇಲ್ಲ ಅಂದರೆ ಚೆನ್ನಾಗಿರಲ್ವಂತೆ, ಇದನ್ನು ಕೂಡ ಅವರೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಗ ವೀರು ಜಾನಕಿಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಗ ಸಾವಿತ್ರಿ, ಯಜಮಾನ್ರೆ, ನಿಮ್ಮ ಹತ್ರ ಈ ವಿಷಯ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ಹೇಳಿಬಿಡ್ತೀನಿ. ತುಂಬ ದಿನಗಳಿಂದ ನನ್ನ ಮನಸ್ಸಲ್ಲಿ ಈ ವಿಷಯ ಕೊರಿತಾನೇ ಇದೆ. ಅತ್ತೆಯವ್ರಿಗೆ ಜಾನಕಿಯವ್ರ ಮೇಲೆ ಅದೇನು ದ್ವೇಷನೋ ಗೊತ್ತಿಲ್ಲ, ಅಥವಾ ಜಾನಕಿಯವ್ರನ್ನ ಅತ್ತೆಯವರು ಮೊದಲಿಂದನೂ ಇಷ್ಟಪಡಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಹಿಂಗೆಲ್ಲ ಮಾಡಿದ್ರು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತೆ. ಅತ್ತೆಯವ್ರಿಗೆ ಜಾನಕಿಯವ್ರ ಮೇಲೆ ಯಾಕಿಷ್ಟು ಜಿದ್ದು ಅಂತಲೇ ಅರ್ಥ ಆಗ್ತಿಲ್ಲ ಯಜಮಾನ್ರೆ ಅಂತ ಹೇಳಿ ಗ್ರೀನ್ ಟೀನ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ವೀರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ವರ ಅವರ ಸೀರೆನ ಐರನ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ವರಲಕ್ಷ್ಮಿ ಬಂದು, ರೀ, ಈ ಕೆಲಸ ಎಲ್ಲ ನೀವು ಯಾಕ್ರಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ವರದ, ನೀನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ, ನೀವು ನೋಡಿದ್ರೆ ನಾನು ಕೆಲ್ಸಕ್ಕೆ ಹೋಗಲಿ ಅಂತ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ, ಆದರೆ ಅತ್ತೆ ನನಗೆ ಕೈ ತುಂಬ ಮನೆ ಕೆಲಸ ಹೇಳಿದ್ದಾರೆ ಗೊತ್ತಾ, ಈಗ ನಾನು ಆ ಕೆಲಸ ಮಾಡಲ, ಇಲ್ಲ ಅಂತಂದರೆ ಬ್ಯಾಂಕ್ ಕೆಲ್ಸಕ್ಕೆ ಹೋಗ್ಬೇಕಾ, ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ವರದ, ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅಮ್ಮ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ, ನೀನು ಮನೆ ಕೆಲಸದ ಕಡೆ ಗಮನ ಕೊಡಬೇಡ, ನೀನು ಕೆಲ್ಸಕ್ಕೆ ಹೋಗೋದ್ರ ಕಡೆ ಮಾತ್ರ ಗಮನ ಕೊಡು ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ, ರೀ, ನನಗೆ ಅತ್ತೆ ಇಷ್ಟು ಕೆಲಸ ಕೊಟ್ಟಿರೋದು ಬೇಜಾರಾಗ್ತಿಲ್ಲ, ಆದರೆ ಅವ್ರು ಕೊಟ್ಟಿರೋ ಅಷ್ಟು ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ವಲ್ಲ ಅಂತಲೇ ಬೇಜಾರು ಅಂತ ಹೇಳ್ತಾರೆ. ಆಗ ವರದ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರೆ ತಾನೇ, ನನ್ನ ಮಾತನ್ನ ಕೇಳಷ್ಟೇ. ಮತ್ತು ಇನ್ನೊಂದು ವಿಷಯ, ತಿಂಡಿಗೆ ಏನು ಮಾಡಬೇಕು ಹೇಳು ಅಂತ ಕೇಳ್ತಾರೆ. ಆಗ ವರಲಕ್ಷ್ಮಿ, ರೊಟ್ಟಿ ಅಂತ ಹೇಳ್ತಾರೆ. ಸರಿ, ನೀನು ಹೋಗಿ ರೆಡಿಯಾಗೋ, ರೊಟ್ಟಿ ಕತೆ ನನಗೆ ಬಿಡು ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ, ಅದು ಹೇಗ್ರಿ ಆಗುತ್ತೆ, ಬರೀ ರೊಟ್ಟಿ ಮಾಡಿದ್ರೆ ಸಾಲಲ್ಲ, ಅದಕ್ಕೆ ಪಲ್ಯ ಚಟ್ನಿ ಎಲ್ಲ ಕೂಡ ಮಾಡಬೇಕು ಗೊತ್ತಾ, ಅತ್ತೆ ಬೇರೆ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ ಅಂತಾರೆ. ಆಗ ವರದ, ನೋಡುವರ, ನೀನು ಅಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ರೊಟ್ಟಿ ಪಲ್ಯ ಚಟ್ನಿ ಇದೆಲ್ಲ ನಾನು ನೋಡ್ಕೊತೀನಿ, ನೀನು ಮೊದಲು ಈ ಸೀರೆನ ಉಟ್ಕೊಂಡು ರೆಡಿಯಾಗಿ ಹೋಗು ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ, ರೀ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ವರದ, ನಾನು ಇದೀನಲ್ವಾ, ಚಮತ್ಕಾರ ಮಾಡೇ ಮಾಡ್ತೀನಿ, ನೀನು ಮೊದಲು ಈ ಸೀರೆನ ಉಟ್ಕೊ ಹೋಗು, ಉಳಿದಿದ್ದು ನೋಡ್ತಾರು ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವರಲಕ್ಷ್ಮಿ ಸೀರೆ ತಗೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಶ್ರೀವಲ್ಲಿ ವರದ ಮಾತಾಡ್ತಾ ಇರ್ತಾರೆ. ಅಣ್ಣ, ಈಗ ಶ್ರೀವಲ್ಲಿ ರೆಡಿ ಆಗೋದಕ್ಕೆ ಅಂತ ಹೋಗಬೇಕು, ಟಿಫನ್ ಯಾರಣ್ಣ ಮಾಡ್ತಾರೆ ಅಂತ ಕೇಳ್ತಾರೆ. ಆಗ ವರಲಕ್ಷ್ಮಿ ರೆಡಿ ಆಗ್ತಾಳೆ, ನೀನೇನು ತಲೆ ಕೆಡಿಸ್ಕೊಬೇಡ, ಹಾಗೆ ಟಿಫನು ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಏನು ನಿನ್ನ ಮಾತಿನ ಅರ್ಥ, ನಾನೋಗಿ ಟಿಫನ್ ರೆಡಿ ಮಾಡಬೇಕಂತ ಶ್ರೀವಲ್ಲಿ ಕೇಳ್ತಾರೆ. ಶ್ರೀವಲ್ಲಿ, ನೀನೇನಾದರೂ ಅಡುಗೆ ಮನೆಗೆ ಬಂದರೆ ಅಮ್ಮನ್ನ ಯಾರು ಸಂಭಾಳಿಸ್ತಾರೆ ಹೇಳೋ ಅಂತ ಕೇಳ್ತಾರೆ. ಮತ್ತು ಟಿಫನ್ ಹೇಗಣ್ಣ ರೆಡಿ ಆಗುತ್ತೆ ಅಂತ ಶ್ರೀವಲ್ಲಿ ಕೇಳ್ತಾರೆ. ನಾನು ಇದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ, ವರ ರೆಡಿ ಆಗೋಷ್ಟರಲ್ಲಿ ನಾನು ಅಡುಗೆ ಮನೆಗೆ ಹೋಗಿ ರೊಟ್ಟಿ ರೆಡಿ ಮಾಡ್ತೀನಿ, ವರ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾಳೆ, ಅಷ್ಟರಲ್ಲಿ ಗಾಡಿ ಬರುತ್ತೆ, ಅಲ್ಲಿ ತನಕ ಅಮ್ಮನ ನೀನೇ ನಿಭಾಯಿಸ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಅಮ್ಮ ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ ಕೇಳ್ತಾರೆ. ಆಗ ವರದ, ಅಡುಗೆ ಮನೇಲಿ ರೊಟ್ಟಿ ಮಾಡ್ತಾಯಿದ್ದಾಳೆ ಅಂತ ಹೇಳಿಬಿಡು, ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ, ನೀನು ತೊಗೊಂಡೋಗಿ ಅಮ್ಮಂಗೆ ಕೊಟ್ಟರೆ ಆಯಿತು ಅಂತ ಹೇಳ್ತಾರೆ. ಅಣ್ಣ, ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಕೇಳ್ತಾರೆ. ನಿನಗೆ ರೊಟ್ಟಿ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆಗ ವರದ, ಟೆಕ್ನಾಲಜಿ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ಅಣ್ಣ, ಏನು ಹೇಳ್ತಿದ್ಯಾ, ಟೆಕ್ನಾಲಜಿ ಇರೋದು ಕೆಲಸ ಮಾಡೋದಕ್ಕೆ, ಅಡುಗೆ ಮನೆಯಲ್ಲಿ ಪ್ರಯೋಗ ಮಾಡೋಕ್ಕಲ್ಲ ಅಂತ ಹೇಳ್ತಾರೆ. ಆಗ ವರದ, ನೀನು ತಲೆ ಕೆಡಿಸ್ಕೊಬೇಡ, ರೊಟ್ಟಿ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ನೋಡಿ ನಾನು ರೆಡಿ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಅಣ್ಣ, ನಮ್ಮೆಲ್ಲರ ಆರೋಗ್ಯ ನಿನ್ನ ಕೈಯಲ್ಲಿದೆ, ಹುಷಾರು ಅಂತ ಹೇಳ್ತಾರೆ. ಆಯಿತು, ನಾನೆಲ್ಲ ನೋಡ್ಕೋತೀನಿ, ನೀನು ಹೋಗಿ ಅಮ್ಮನ ಹತ್ರ ಮಾತಾಡ್ತಾ ಇರು, ಹೋಗು ಅಂತ ಹೇಳ್ತಾರೆ. ಸರಿ ಅಂತ ಶ್ರೀವಲ್ಲಿ ಅಲ್ಲಿಂದ ಹೋಗ್ತಾರೆ. ವರದ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಕಾಂತಮ್ಮವರು, ಹೌದಲ್ವೇನ್ರಿ ಜಾನಕಿ ಪಾಟೀಲ್ ಅವರೇ ಅಂತ ಹೇಳ್ತಾರೆ. ಆಗ ನಂದಿನಿಯವ್ರಿಗೆ ಗಾಬರಿ ಆಗುತ್ತೆ. ನನ್ನ ಹೆಸರು ಜಾನಕಿ ಪಾಟೀಲ್ ಅಂತ ಹೇಳಿದ್ದೆ ಅಲ್ವಾ, ನನಗದು ನೆನಪೇ ಇಲ್ಲ ಅಂತ ಯೋಚನೆ ಮಾಡ್ತಾ, ನೋಡ್ರಿ, ನನ್ನ ಹೆಸರು ತುಂಬ ದೊಡ್ಡದಿದೆ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ, ನೀವು ಜಾನಕಿ ಪಾಟೀಲ್ ಅಂತ ಕರೆದಾಗ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ಕಾಂತಮ್ಮ, ಹೌದಾ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಜಾನಕಿ ಅವರು ಅವ್ರ ಪೂರ್ತಿ ಹೆಸರನ್ನ ಹೇಳ್ತಾರೆ. ಇಷ್ಟು ದೊಡ್ಡದಿದೆಯಾ ನಿಮ್ಮ ಹೆಸರು, ಅದಕ್ಕಿಂತ ಜಾನಕಿ ಪಾಟೀಲ್ ಅನ್ನೋದು ಚೆನ್ನಾಗಿದೆ ಬಿಡಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಅವ್ರ ಹೆಸರು ದೊಡ್ಡದಾಗಿರೋದಕ್ಕೆ ಅವರು ಜಾನಕಿ ಪಾಟೀಲ್ ಅಂತ ಹೇಳಿರೋದು ಕಾಂತಮ್ಮತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿ ಶ್ರಾವಣಿನ ನೋಡ್ತಾರೆ. ಕೂಸೆ, ನಿನಗೆ ತಲೆ ಬಾಚ್ಕೊಡ್ಬೇಕಾ, ನಿನ್ನ ಕೂದಲೆಲ್ಲ ಸಿಕ್ಕಾಗಿದೆಯಾ ಅಂತ ಕೇಳ್ತಾರೆ. ಹೌದು ಅಮ್ಮ, ಅದಕ್ಕೆ ಸಿಕ್ಬಿಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು ಸುಬ್ಬು ಮುಖ ನೋಡ್ತಾರೆ. ಮೇಡಮ್, ನಮ್ಮ ಜಾನಕಿ ಪಾಟೀಲ್ ಅವರು ಇದ್ದಾರಲ್ಲ, ಅವರು ತಲೆಗೆ ಎಣ್ಣೆ ಹಚ್ಚಿ
ಚೆನ್ನಾಗಿ ಸಿಕ್ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ತಲೆ ಬಾಚ್ತಾರೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಹೌದಾ ಅಮ್ಮ ಅಂತ ಕೇಳ್ತಾರೆ. ಹೌದು ಕೂಸೆ ಅಂತ ನಂದಿನಿ ಹೇಳ್ತಾರೆ. ಮೇಡಮ್ ನೀವು ಇವ್ರ ಹತ್ರನೇ ತಲೆ ಬಾಚಿಸ್ಕೊಳ್ಳಿ ಅಂತ ಸುಬ್ಬು ಹೇಳ್ತಾರೆ. ಸರಿ ಆಯಿತು ಅಂತ ಶ್ರಾವಣಿ ಹೇಳ್ತಾರೆ. ಆಗ ಧನಲಕ್ಷ್ಮಿ ನಾನು ಹೋಗಿ ಎಣ್ಣೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅಲ್ಲ ಕಾರ್ತಿಕೇಯ, ಇವರು ತಲೆಗೆ ಎಣ್ಣೆ ಹಚ್ಚಿ ಸಿಕ್ಬಿಡಿಸ್ಕೊಡ್ತಾರೆ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಲ್ಲ, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಕಾಂತಮ್ಮತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಅಲ್ಲಿಗೆ ಬರ್ತಾರೆ. ಅಕ್ಕ ಕಾಂತಮ್ಮತ್ತೆ ತಲೆಗೂ ಚೆನ್ನಾಗಿ ತಟ್ಟು, ಅವ್ರ ತಲೆನೂ ನೆಟ್ಟಗಾಗುತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ನನಗೆ ಈ ರೀತಿಯೆಲ್ಲ ತಟ್ಟಿಸ್ಕೊಂಡು ಅಭ್ಯಾಸ ಇಲ್ಲ, ಪರವಾಗಿಲ್ಲ ನೀವು ಮುಂದುವರ್ಸ್ಕೊಳ್ಳಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ನಂದಿನಿಯವರು ಶ್ರಾವಣಿ ತಲೆಗೆ ಎಣ್ಣೆ ಹಚ್ತಾ ಇರ್ತಾರೆ. ಆಗ ಶ್ರಾವಣಿ ಅಮ್ಮ ನೀವು ಈ ರೀತಿ ಎಣ್ಣೆ ಹಚ್ತಾ ಇದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ನಂದಿನಿಗೆ ಖುಷಿಯಾಗುತ್ತೆ. ಸುಬ್ಬು ಮತ್ತು ಪದ್ದು ದೂರದಲ್ಲಿ ನಿಂತ್ಕೊಂಡು ಇವರಿಬ್ಬರನ್ನ ನೋಡ್ತಾ ಇರ್ತಾರೆ. ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಸುಬ್ಬು? ನಂದಿನಿ ಅಮ್ಮವರು ಮಗಳ ಜೊತೆ ಸೇರಿದ್ದಾಯಿತು, ಸತ್ಯ ಹೇಳೋದೊಂದೇ ಬಾಕಿ ಅಂತ ಹೇಳ್ತಾರೆ. ಆಗ ಸುಬ್ಬು ಹೌದು ಅಪ್ಪ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಶ್ರಾವಣಿ ಮೇಡಮ್ ಹೃದಯಕ್ಕೆ ಈಗಾಗಲೇ ನಾನು ಹೆತ್ತ ತಾಯಿ ಜೊತೆಲಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು ಈ ಪರಿಸ್ಥಿತಿನ ನೋಡ್ತಾ ಇದ್ರೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶ್ರಾವಣಿ ಅಮ್ಮ ನನಗೆ ಅತ್ತೆನೂ ತಲೆಗೆ ಎಣ್ಣೆ ಹಚ್ಕೊಟ್ಟಿದ್ದಾರೆ, ಅತ್ತಿಗೆ ತಲೆಗೆ ಎಣ್ಣೆ ಹಚ್ಕೊಟ್ಟಿದ್ದಾರೆ, ನನ್ನ ಗಂಡನು ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚ್ಕೊಟ್ಟಿದ್ದಾನೆ. ಆಗ ನನಗಿಷ್ಟು ಸಮಾಧಾನ ಆಗಲಿಲ್ಲ, ನನ್ನ ಮನಸ್ಸಿಗೆ ಖುಷಿ ಆಗಲಿಲ್ಲ. ನೀವು ನನ್ನ ತಲೆಗೆ ಎಣ್ಣೆ ಹಚ್ತಾ ಇದ್ರೆ ನನಗೊಂಥರ ಸಮಾಧಾನ ಆಗ್ತಿದೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು ಹೌದಾ ಕೂಸೆ ಅಂತ ಕೇಳ್ತಾರೆ. ಅಮ್ಮ ಯಾಕೆ ಹೀಗಾಗ್ತಾ ಇದೆ? ಈಗ ಕರು ಹಸು ಹತ್ರ ಹೋಗಿ ಕುಣಿಯುತ್ತಲ್ಲ, ಆ ರೀತಿ ಕುಣಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ. ನನಗೇನು ಗೊತ್ತಾಗಬೇಕು ಕೂಸೆ, ನನಗೆ ಗೊತ್ತಿಲ್ಲ ಅಂತ ನಂದಿನಿ ಹೇಳ್ತಾರೆ. ಅಲ್ಲಿಗೆ ಪದ್ದು ಸುಬ್ಬು ಬರ್ತಾರೆ. ಆಗ ಪದ್ದು ಶ್ರಾವಣಿ ಅಮ್ಮೋರೆ, ಒಬ್ಬೊಬ್ಬರು ಕೈಗುಣ ಒಂದೊಂದು ಥರ ಇರುತ್ತೆ, ಇವ್ರ ಕೈಗುಣ ನಿಮಗೆ ಹಿಡಿಸಿರಬಹುದು, ಅದಕ್ಕೆ ಆಗ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಹೌದು ಮೇಡಮ್, ಕೆಲವೊಂದು ಸರಿ ಡಾಕ್ಟರ್ ಹತ್ರ ಹೋದಾಗ ಅವರು ನಮಗೆ ಮೆಡಿಸನ್ನೇ ಕೊಡದೆ ಅವ್ರು ನಮ್ಮನ್ನು ಮುಟ್ಟಿದ್ರೆ ಸಾಕು ನಮ್ಮ ಕಾಯಿಲೆ ವಾಸಿ ಆಗುತ್ತೆ. ಕೆಲವರು ಅಡುಗೆಗೆ ಉಪ್ಪು ತುಪ್ಪ ಹಾಕಿದ್ರೆ ಸಾಕು ಅಡುಗೆ ರುಚಿ ತುಂಬ ಚೆನ್ನಾಗಿರುತ್ತೆ, ಅವ್ರ ಕೈಗುಣ ನಿಮಗೆ ಹಿಡಿಸಿರಬಹುದು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಇದ್ದರೂ ಇರಬಹುದು, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಪುಟ್ಟು ಮಗು ತಾಯಿ ಜೊತೆ ಇರೋ ಫೀಲ್ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಂದಿನಿಯವ್ರ ಕೈಗೆ ಮುತ್ತು ಕೊಡ್ತಾರೆ. ನಂದಿನಿಯವ್ರಿಗೆ ಖುಷಿ ಆಗುತ್ತೆ. ನಂದಿನಿಯವರು ಸುಬ್ಬು ಮತ್ತು ಪದ್ದುನೇ ನೋಡ್ತಾ ಇರ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ಹುಡುಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.